ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಆಗ್ತಾ ಇದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಆಗ್ತಾ ಇದೆ. ಕಮಲ್ ಹಾಸನ್ ಸಲ್ಲಿಸಿರುವಂತಹ ಅರ್ಜಿ ಆಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಹೇಳ್ತಾ ಇದ್ವಿ, ಏನೇನಾಗಿತ್ತು ಅಂತ. ಇದೀಗ ಮತ್ತೆ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಮುಂದುವರೆದಿದೆ. ಕ್ಷಮೆ ಕೇಳಿದ್ರೆ ಮುಗಿಯುವಂತ ವಿಚಾರ. ಕೋರ್ಟ್ ಮೆಟ್ಟಿಲೇರಿದ್ರು ಕಮಲ್ ಹಾಸನ್. ಸಿನಿಮಾ ನೋಡೋದಕ್ಕೆ ಬರುವಂತ ಜನರಿಗೆ ಸಿನಿಮಾಗೆ ಭದ್ರತೆ ಕೊಡಬೇಕು ಅನ್ನೋದಾಗಿ ಕೋರ್ಟ್ ಮೊರೆ ಇಟ್ಟಿದ್ರು. ಇದೀಗ ಅದೇ ಅರ್ಜಿಯ ವಿಚಾರಣೆ ಆಗ್ತಾ ಇದೆ. ಆಗ್ಲೇ ಹೈಕೋರ್ಟ್ ಈ ವಿಚಾರವಾಗಿ ಒಂದ್ ಸ್ವಲ್ಪ ಕ್ಲಾಸ್ ತೆಗೆದುಕೊಂಡಿತ್ತು. ನೀವು ಮಾಡಿರುವಂತ ತಪ್ಪಿಗೆ ಭದ್ರತೆ ಕೊಡಬೇಕಾ ಅನ್ನುವಂತ ಪ್ರಶ್ನೆ ಕೂಡ ಎದ್ದಿತ್ತು. ಇದೀಗ ಮತ್ತೆ ಮುಂದುವರೆದಿರುವಂತಹ ಅರ್ಜಿಯ ವಿಚಾರಣೆಯಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ಗಮನಿಸಬೇಕು ನಾವು. ಕನ್ನಡದ ಬಗ್ಗೆ, ಕನ್ನಡದ ಮೂಲದ ಬಗ್ಗೆ ಮಾತನಾಡೋದಕ್ಕೆ, ಯಾವುದರಿಂದ ಯಾವ ಭಾಷೆ ಹುಟ್ಟಿತು ಅಂತ ಹೇಳೋದಕ್ಕೆ ನೀವೇನು ಭಾಷಾ ಜ್ಞಾನಿನ, ವಿದ್ವಾಂಸರ ಅನ್ನೋ ರೀತಿಯಾಗಿ ಕೋರ್ಟ್ ಪ್ರಶ್ನೆಯನ್ನ ಮಾಡಿತ್ತು. ಆನಂತರ ಕಮಲ್ ಹಾಸನ್ ಪರವಾದ ವಕೀಲರು ಅದಕ್ಕೆ ಸಮಜಾಯಿಷಿಯನ್ನ ಕೊಟ್ಟಿದ್ರು, ವಾದವನ್ನ ಮುಂದಿಟ್ಟಿದ್ರು. ಕಮಲ್ ಹಾಸನ್ ಬರೆದಂತ ಪತ್ರವನ್ನ ದಯವಿಟ್ಟು ಒಮ್ಮೆ ಓದಿ ಅಂತಾನು ಹೇಳಿದ್ದಾರೆ. ಕಮಲ್ ಹಾಸನ್ ಬರೆದಿರುವಂತ ಪತ್ರ ಏನಿದೆ ಅದನ್ನ ಒಮ್ಮೆ ಓದಿ ಅಂತ ವಕೀಲ ಚಿನ್ನಪ್ಪ ಹೇಳಿದ್ದಾರೆ. ವಕೀಲ ಚಿನ್ನಪ್ಪ ಕಮಲ್ ಹಾಸನ್ ಪರವಾದಂತ ವಕೀಲರು. ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಒಮ್ಮೆ ಗಮನಿಸಿ ಅಂತ. ಬಟ್ ಗೊತ್ತಿರುವಂತ ವಿಚಾರ ಅಂತ ಹೇಳಿದ್ರೆ ಅವರು ಬರೆದಿರುವಂತ ಪತ್ರದಲ್ಲಿ ಎಲ್ಲೂ ಕೂಡ ತಪ್ಪಾಗಿದೆ, ಕ್ಷಮಿಸಿ ಅನ್ನುವಂತ ಪದಗಳು ಇರಲಿಲ್ಲ. ಕಮಲ್ ಹಾಸನ್ ಬರೆದಿರುವಂತಹ ಪತ್ರವನ್ನ ಇದೀಗ ಓದ್ತಾ ಇದ್ದಾರೆ. ನ್ಯಾಯಮೂರ್ತಿಗಳು ಹೇಳಿದ್ದನ್ನ ಕಮಲ್ ಹಾಸನ್ ತಿಳಿಸಿದ್ದೀನಿ. ಕಮಲ್ ಹಾಸನ್ ಬರೆದ ಪತ್ರವನ್ನ ದಯವಿಟ್ಟು ಒಮ್ಮೆ ಓದಿ. ನಿರ್ಮಾಪಕರ ಪರ ಹಿರಿಯ ವಕೀಲ ಡ್ಯಾನ್ ಚಿನ್ನಪ್ಪ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಗ್ ಲೈವ್ ಸಿನಿಮಾ ಬಿಡುಗಡೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು. ಜನ ಸಿನಿಮಾ ವೀಕ್ಷಣೆ ಮಾಡೋದಕ್ಕೆ ಥಿಯೇಟರ್ ಕಡೆ ಬರ್ತಾರೆ, ಅವ್ರಗಳಿಗೆ ಸಮಸ್ಯೆ ಆಗಬಾರ್ದು, ಅವ್ರಿಗೆ ಭದ್ರತೆಯನ್ನ ಒದಗಿಸಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿರೋದು. ಕಾರಣ ಕರ್ನಾಟಕದಲ್ಲಾದಂತ ಡೆವಲಪ್ಮೆಂಟ್. ಕನ್ನಡ ಪರ ಹೋರಾಟಗಾರರು ತಗ್ ಲೈವ್ ಸಿನಿಮಾವನ್ನ ಬ್ಯಾನ್ ಮಾಡುವಂತ ವಿಚಾರವನ್ನ ಮುಂದಿಟ್ಟಿದ್ರು, ಪ್ರತಿಭಟಿಸಿದ್ರು ಕೂಡ. ಇದೀಗ ಕೋರ್ಟ್ ನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ವಿ. ಕಮಲ್ ಹಾಸನ್ ಪರ ಹಿರಿಯ ವಕೀಲ ಡ್ಯಾನ್ ಚಿನ್ನಪ್ಪ ವಾದವನ್ನ ಮಂಡಿಸ್ತಾ ಇದ್ದಾರೆ. ತಮಿಳಿನಂತೆ ಕನ್ನಡ ಕೂಡ ಶ್ರೀಮಂತ ಭಾಷೆ. ಕನ್ನಡಿಗರ ಭಾಷಾ ಪ್ರೇಮಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಎಲ್ಲಾ ಭಾಷೆಗಳಿಗೂ ಸಮಾನತೆ ಇರಬೇಕು ಅಂತ ಬಯಸ್ತೇನೆ. ಕಮಲ್ ಹಾಸನ್ ಬರೆದ ಪತ್ರವನ್ನ ಡ್ಯಾನ್ ಚಿನ್ನಪ್ಪ ಓದ್ತಾ ಇದ್ದಾರೆ. ನಾವೆಲ್ಲರೂ ಒಂದೇ ಕುಟುಂಬ ಅಂತ ಹೇಳಿದ್ದಾರೆ ಈ ಪತ್ರದಲ್ಲಿ ಅಂತ ಕಮಲ್ ಹಾಸನ್ ಬರೆದಿರುವಂತ ಪತ್ರವನ್ನ ಹಿರಿಯ ವಕೀಲ ಡ್ಯಾನ್ ಚಿನ್ನಪ್ಪ ಓದಿ ಹೇಳ್ತಾ ಇದ್ದಾರೆ ಕೋರ್ಟ್ಗೆ. ತಮಿಳಿನಂತೆ ಕನ್ನಡ ಕೂಡ ಶ್ರೀಮಂತ ಭಾಷೆ. ಕನ್ನಡಿಗರ ಭಾಷಾ ಪ್ರೇಮಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಎಲ್ಲಾ ಭಾಷೆಗಳಿಗೂ ಸಮಾನತೆ ಇರಬೇಕು ಅಂತ ಬಯಸ್ತೇನೆ. ಹೀಗೆ ಕಮಲ್ ಹಾಸನ್ ಬರೆದಿರುವಂತ ಪತ್ರದಲ್ಲಿರುವಂತ ಅಂಶಗಳನ್ನ ಓದಿ ಹೇಳ್ತಾ ಇದ್ದಾರೆ ಕಮಲ್ ಹಾಸನ್ ಪರ ವಕೀಲರು. ಕೋರ್ಟ್ ನಲ್ಲಿ ಏನೇನಾಗ್ತಾ ಇದೆ, ಈ ಕ್ಷಣಕ್ಕೆ ಏನಾಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದೀವಿ. ಕಮಲ್ ಹಾಸನ್ ಏನ್ ಪತ್ರವನ್ನ ಬರೆದಿದ್ದಾರೆ, ಆಮೇಲೆ ನಿಮಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಎಲ್ಲೂ ಕೂಡ ತಾನು ಮಾತನಾಡಿರೋದಕ್ಕೆ ಕ್ಷಮೆ ಕೇಳಿರುವಂತದ್ದೇನಿಲ್ಲ. ಭಾಷೆ ಬಗ್ಗೆ ಹೊಗಳಿದ್ದಾರೆ, ಕನ್ನಡದ ಬಗ್ಗೆ ಮಾತನಾಡಿದ್ದಾರೆ. ಅದನ್ನ ಕಮಲ್ ಹಾಸನ್ ಪರ ವಕೀಲರು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಕೋರ್ಟ್ ನಲ್ಲಿ ಅದನ್ನು ಓದಿ ಹೇಳ್ತಾ ಇದ್ದಾರೆ ಏನಿದೆ ಅಂತ. ತಮ್ಮ ಪತ್ರದ ಮೂಲಕ ಕನ್ನಡದ ಪ್ರೀತಿಯ ಬಗ್ಗೆ ಕಮಲ್ ಹಾಸನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಕಮಲ್ ಹಾಸನ್ ಅವರು ತಮ್ಮ ಪತ್ರದಲ್ಲಿ ಬರೆದಿದ್ದಾರೆ ಅನ್ನುವಂಥದ್ದನ್ನ ಡ್ಯಾನ್ ಚಿನ್ನಪ್ಪ ಅವರು ಈಗ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಒಂದು ಪದ ಸೇರಿಸುವ ಒತ್ತಾಯ ಇರಬಾರದು ಅನ್ನೋದು ಡ್ಯಾನ್ ಚಿನ್ನಪ್ಪ ಅವರ ಒಂದು ವಾದ. ಒಂದೇ ಒಂದು ಪದ ಸೇರಿಸಬೇಕು ಅಂದ್ರೆ ಸಾರಿ ಅನ್ನುವಂಥ ಒಂದು ಪದ ಸೇರಿಸಬೇಕು ಅನ್ನುವಂಥದ್ದು ಸರಿ ಇಲ್ಲ, ಇದು ಈ ವಾದ ಸರಿಯಲ್ಲ ಅನ್ನುವಂಥದ್ದನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ಒಂದೇ ಒಂದು ಪದ ಸೇರಿಸಬೇಕು, ಬೇರೆಲ್ಲ ಸರಿ ಇದೆ, ಕ್ಷಮೆ ಯಾಚಿಸಿದ್ರೆ ಎಲ್ಲಾ ಸರಿ ಹೋಗುತ್ತೆ, ನಿಜ ಅನ್ನೋದನ್ನ ನ್ಯಾಯಮೂರ್ತಿಗಳು ಈಗ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದು ಒತ್ತಾಯವಲ್ಲ, ಆದ್ರೆ ಬೀಟಿಂಗ್ ಅರೌಂಡ್ ದ ಬುಷ್ ಅನ್ನೋದು ಬೇಡ. ಯಾಕೆ ಇಷ್ಟೆಲ್ಲ ಬೀಟಿಂಗ್ ಅರೌಂಡ್ ದ ಬುಷ್ ಮಾಡ್ತಾ ಇದ್ದೀರಿ? ಸುಮ್ಮನೆ ಸುತ್ತಿ ಬಳಸಿ ಯಾಕೆ ಮಾಡ್ತಾ ಇದ್ದೀರಿ? ನಾನೇ ಕಮಲ್ ಹಾಸನ್ ಜೊತೆ ಮಾತಾಡಿದ್ದೀನಿ, ಅವರು ಕನ್ನಡದ ಬಗ್ಗೆ ಅಪಾರ ಗೌರವ ಹೊಂದಿದ್ದಾರೆ, ಇದಕ್ಕೂ ಮೀರಿ ಬೇರೆ ಹೇಳಬೇಕಾಗಿಲ್ಲ ಅನ್ನುವಂಥದ್ದನ್ನ ವಕೀಲರು ಇಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಬಟ್ ಜಡ್ಜ್ ಇದಕ್ಕೆ ಹೇಳಿದ್ದು ನೋಡಿ, ಇದು ಯಾವುದು ಕೂಡ ಸಾರಿ ಕೇಳಬೇಕು ಅನ್ನುವಂಥದ್ದು ಒತ್ತಾಯ ಅಲ್ಲ. ಬಟ್ ಯಾಕೆ ನೀವು ಬೀಟಿಂಗ್ ಅರೌಂಡ್ ದ ಬುಷ್ ಥರ ಮಾಡ್ತಾ ಇದ್ರಿ ಅಂದರೆ ಸುತ್ತಿ ಬಳಸಿ ಯಾಕೆ ಮಾತಾಡ್ತಾ ಇದ್ರಿ? ಒಂದು ಪದ ಸೇರ್ಪಡೆಗೆ ಕೇಳ್ತಾ ಇಲ್ಲಿ ಇರುವಂಥ ವಿಚಾರ.
ಅವ್ರು ಕ್ಷಮೆ ಯಾಚಿಸಿದ್ರೆ ಏನಾಗ್ಬಿಡತ್ತೆ ಅನ್ನುವಂಥದ್ದು ಇಲ್ಲಿರುವಂತಹ ವಿಚಾರ. ಯಾಕೆ ಕಮಲ್ ಹಾಸನ್ ಅವರು ಇಷ್ಟೊಂದು ಹಠಮಾರಿ ಧೋರಣೆಯನ್ನು ತೋರ್ತಾ ಇದ್ದಾರೆ? ಹಾಗಾದ್ರೆ ನೋಡಿ, ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಹೇಳಿರುವಂಥದ್ದು ನೋಡಿ, ಇದು ಒತ್ತಾಯ ಅಲ್ಲ, ಬಟ್ ಬೀಟಿಂಗ್ ಅರೌಂಡ್ ದ ಬುಷ್ ಬೇಡ ಅನ್ನುವಂಥದ್ರ ಬಗ್ಗೆ ತರಾಟೆಗೆ ತೆಗೆದುಕೊಂಡಿದೆ. ಇದನ್ನ ನೋಡಿದ್ರೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ, ಅವ್ರ ಲೆಟರ್ನ ನೋಡಿದ್ರೆ ಕ್ಷಮೆ ಯಾಚನೆ ಮಾಡೋದಕ್ಕೆ ಅವ್ರು ಪರೋಕ್ಷವಾಗಿ ನಿರಾಕರಿಸಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ನನ್ನ ಹೇಳಿಕೆಯಿಂದ ಶಿವರಾಜ್ ಕುಮಾರ್ ಅವರಿಗೆ ಆಗ್ತಾ ಇರುವಂತಹ ತೊಂದರೆ ಇದೆಯಲ್ಲ, ಅದನ್ನ ನನಗೆ ರಿಗ್ರೆಟ್ ಇದೆ ಅಂತ ಹೇಳ್ತಾರೋ. ಇದಕ್ಕೆ ಈಗ ಧ್ಯಾನ್ ಚಿನ್ನಪ್ಪ ಅವರು ವಾದ ಮಾಡ್ತಾ ಇರೋದು ನೋಡಿ, ಒಂದು ಪದ ಸೇರಿಸುವ ಒತ್ತಾಯ ಇರಬಾರ್ದು, ಅದನ್ನು ಮೀರಿ ಅವ್ರು ಮಾತಾಡಿದಾರಲ್ಲ. ನಾನೇ ಸುಧಾ ಕಮಲ್ ಹಾಸನ್ ಜೊತೆ ಮಾತಾಡಿದ್ದೀನಿ ಈ ವಿಚಾರವಾಗಿ. ಅವರು ಕನ್ನಡದ ಬಗ್ಗೆ ಅಪಾರ ಗೌರವ ಹೊಂದಿದ್ದಾರೆ, ಇದಕ್ಕೂ ಮೀರಿ ಬೇರೆ ಹೇಳಬೇಕಾಗಿಲ್ಲ ಅಲ್ವಾ ಅನ್ನೋದನ್ನ ತಮ್ಮ ವಾದದಲ್ಲಿ ಧ್ಯಾನ್ ಚಿನ್ನಪ್ಪ ಅವರು ಮುಂದಿಡ್ತಾ ಇದ್ದಾರೆ. ನಿರ್ಮಾಪಕರ ಪರ ಹಿರಿಯ ವಕೀಲ ಧ್ಯಾನ್ ಚಿನ್ನಪ್ಪ ಅವರ ವಾದ ಇದು.